ಹಾಯ್. 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 ಹಲೋ. ಗಂಡಿನ ಕಡೆಯವರು ಅಂದ್ರೆ ಏನ್ ತಮಾಷೆನಾ? ವೆಲ್ಕಮ್ ಶ್ಯಾಮ್ಲಾ. ವೆಲ್ಕಮ್ ಶ್ಯಾಮ್ಲಾ. ಬಾ. ಬನ್ನಿ ಅಮ್ಮ, ಪ್ಲೀಸ್ ಕಮ್. ವೆಲ್ಕಮ್. ಏನಾಯ್ತು? ಇವತ್ತಿಗೆ ನಾನು ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದ ದಿನ ಎದುರಾಗ್ತಾ ಇದೆ. ವೆಲ್ಕಮ್ ಶ್ಯಾಮ್ಲಾ. ಈ ಕ್ಷಣಕ್ಕೋಸ್ಕರ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ವಾಗ್ದೇವಿನ ನಾನು ಯಾವತ್ತೂ ಸ್ಕೂಲ್ ಫಂಕ್ಷನಲ್ಲಿ ಸ್ವಲ್ಪ ಆಡ್ಕೊಂಡಿದ್ದಕ್ಕೆ ಸವಾಲಾಗಿ ತಗೊಂಡು ಹಂತ ಹಂತವಾಗಿ ಏರಿ ನನಗಿಂತ ಎತ್ತರದ ಸ್ಥಾನಕ್ಕೆ ಹೋಗಿ ನಿಂತು ಸ್ಟೇಜ್ ಮೇಲೆ ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ಲು. ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಗೌರವ ಪುರಸ್ಕಾರ ಸ್ವೀಕರಿಸ್ತಿರೋ ನನಗಿಂತ ಉನ್ನತ ಸ್ಥಾನದಲ್ಲಿರೋರ್ ಕೈಯಲ್ಲೋ, ಕನಿಷ್ಠ ಪಕ್ಷ ನನಗೆ ಸರಿ ಸಮಾನವಾದ ಸ್ಥಾನದಲ್ಲಿರೋರ್ ಕೈಯಲ್ಲೋ ಈ ಸನ್ಮಾನ ಏರ್ಪಡಿಸಿದ್ದಿದ್ರೆ ಸಮುಚಿತವಾದ ಸ್ಥಾನ ಸಿಗ್ತಾ ಇತ್ತು. ನನಗಿಂತ ಕಡಿಮೆ ಓದಿರುವಂತ ಶ್ರೀಮತಿ ಶ್ಯಾಮಲಾ ಮೋಹನ್ ಇವರು ತಮ್ಮ ಪತಿಯ ಪ್ರಭಾವದಿಂದ ಈ ಸ್ಥಾನಕ್ಕೆ ಬಂದ್ರೆ ಹೊರತು ಸ್ವಂತ ಪರಿಶ್ರಮದಿಂದ ಅಲ್ಲೇ. ಆ ಪ್ರತೀಕಾರ ತೀರಿಸ್ಕೊಳ್ತಾ ಇದ್ದೀನಿ ಅಂತ ಪಾಪ ಅವಳಿಗಿನ್ನೂ ಗೊತ್ತಿಲ್ಲ. ಹೆಣ್ಮಗಳ ತಾಯಿಯಾಗಿ ತಗ್ಗಿ ಬಗ್ಗಿ ನಡೆಯೋ ಹಾಗೆ ಆ ವಾಗ್ದೇವಿಗೆ ಮಾಡದೆ ಹೋದ್ರೆ ನನ್ನ ಹೆಸರು ಶ್ಯಾಮಲಾನೇ ಅಲ್ಲ. ಇದೊಂದು ಅಂದವಾದ ಪ್ರತೀಕಾರ. ಹರ್ಷ, ನನ್ನ PAಗೆ ಫೋನ್ ಮಾಡು. ಯಾಕಂದ್ರೆ ನನಗೆ ವೆಲ್ಕಮ್ ಹೇಳೋದಕ್ಕೆ ವಾಗ್ದೇವಿ ರೆಡಿಯಾಗಿರ್ಬೇಕಲ್ವಾ? ಓಕೆ ಸರ್, ಇವಾಗಲೇ ಹೇಳ್ತೀನಿ. ಸರ್, ಶ್ಯಾಮ್ಲಾ ಮೇಡಮ್ ಬರ್ತಾ ಇದ್ದಾರೆ. ಇನ್ನೊಂದು 5 ಮಿನಿಟ್ಸಲ್ಲಿ ಇಲ್ಲಿ ಇರ್ತಾರಂತೆ. ಓಕೆ. ಆ ಜಯನಗರ ಬ್ರಾಂಚ್ ಅಕೌಂಟ್ಸ್ನ ವೆರಿಫೈ ಮಾಡಬೇಕು ಏಕಂತ. ಹಾಗೆ ಆ ಹಾಸ್ಟೆಲ್ ವಾರ್ಡನ್ ಮೇಲೆ ಕೂಡ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಆ ವಿಷಯನೂ ನೋಡು. ಆಗ್ಲಿ ಮೇಡಮ್. ಇನ್ ಸ್ವಲ್ಪ ಹೊತ್ತಲ್ಲಿ ಮಗಳನ್ನ ನೋಡಕ್ ಬರ್ತಾ ಇದಾರೆ. ಈ ಆಫೀಸ್ ಕೆಲಸ ಎಲ್ಲ ಬೇಕಾಯ್ಕದಂತ. ಇನ್ನೂ ಅವ್ರು ಬಂದಿಲ್ವಲ್ಲ ಏಕದಂತ. ಹೌದು, ಅವ್ರಿನ್ನೂ ಬಂದಿಲ್ವಲ್ಲ ಸರ್. ಬಂದ್ರಂತೆ. ಆ ಫೈಲ್ಸ್ನೆಲ್ಲ ಪಕ್ಕಕ್ಕಿಟ್ಟು ಕೆಳಗಡೆ ಬಂದ್ರೆ ಚೆನ್ನಾಗಿರುತ್ತೆ. ಸ್ವಾಗತ ಮಾಡ್ಬೇಕಲ್ಲ. ಈಗ್ಲೂ ಸ್ಪರ್ಧೆ ಅಹಂ ಅಂದ್ರೆ ಹೇಗಾಗತ್ತೆ ಏಕದಂತ? ಎಷ್ಟು ಎತ್ತರದಲ್ಲಿದ್ರು ನಾವು ಹೆಣ್ಣಿನ ಕಡೆಯವರು. ಅಗತ್ಯಕ್ಕೆ 4 ಮೆಟ್ಲು ಇಳಿದ್ರು ತಪ್ಪೇನಿಲ್ಲ. ನೀವು ಹೇಳಿದ್ದು ಕರೆಕ್ಟೇ ಸರ್. ಏನ್ ಕರೆಕ್ಟು? ಅಗತ್ಯ ಇದ್ರೆ 4 40 ಮೆಟ್ಲುಗಳನ್ನು ಇಳಿತೀನಿ. ಆದ್ರೆ ಬರೋರು ನಮ್ಮ ಸಂಬಂಧನ ಗೌರವಿಸ್ತಾರ ಅಥವಾ ನಾವು ತಲೆ ತಗ್ಗಿಸ್ಲಿ ಅನ್ಕೊಂಡ್ ಬರ್ತಿದಾರ ಏನು ಗೊತ್ತಿಲ್ವಲ್ಲ. ಇದು ಕರೆಕ್ಟೇ ಸರ್. ಆ ಶ್ಯಾಮಲನ ಯಾವುದೇ ಕಾರಣಕ್ಕೂ ನಾವು ನಂಬಾರ್ದು ಸರ್. ಮತ್ತೆ ನಂಬಿಕೆ ಇಲ್ದಿದ್ಮೇಲೆ ಈ ಸಂಬಂಧ ಒಪ್ಕೊಂಡಿದ್ಯಾಕೋ? ನಾವದನ್ನ ಪೂರ್ತಿಯಾಗಿ ನಂಬಬೇಕೋ ಬೇಡವೋ ಅಂತ ತಿಳ್ಕೊಳ್ಳೋದಕ್ಕೆ ಇದೆಲ್ಲ. ಈಗ ಅವ್ರನ್ನ ವೆಲ್ಕಮ್ ಮಾಡ್ಲೇಬೇಕಲ್ವಾ? ಮೊದಲು ಅದನ್ನ ಹೇಳು ಏಕದಂತ. ಆಹ್ವಾನಿಸ್ತೀನಿ, ಆದ್ರೆ ನಾನೇ ಹೋಗ್ಬೇಕು ಅಂತ ಏನು ಇಲ್ವಲ್ಲ.
ತೇಜ, ವನಜಾ, ಹೇಳಿ ಮ್ಯಾಮ್. ನವ್ಯನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಹೋಗಿ ಇನ್ವೈಟ್ ಮಾಡಿ. ಎಸ್ ಮ್ಯಾಮ್. ಆರ್ತಿ ಏನಾದ್ರೂ ತಗೊಂಡ್ ಹೋಗ್ಬೇಕಾ ಮ್ಯಾಮ್? ಮದುವೆ ಆಗಿ ಮೊದಲನೇ ಸಲ ಮನೆಗೆ ಬರ್ತಾ ಇದ್ದಾರ. ಆರ್ತಿ ಮಾಡಿ ಒಳಗಡೆ ಕರ್ಸ್ಕೊಳ್ಳೋದಿಕ್ಕೆ ಹೆಣ್ಣು ನೋಡೋದಕ್ಕಷ್ಟೇ ಅಲ್ವಾ? ಬೊಕ್ಕೆ ಕೊಟ್ಟು ಕರ್ಕೊಂಡು ಬನ್ನಿ, ಸಾಕು. ಓಕೆ ಮ್ಯಾಮ್. ಮನೆ ಹಿರಿಯರಾಗಿ ಹೋಗ್ಬೇಕು ಅನ್ಕೊಂಡ್ರೆ ಹೋಗ್ಬಹುದು. ಹೋಗ್ಬೋದಂತೆ ಸರ್, ಹೋಗೋಣವಾ? ಹಾ, ನಡಿ. ನಿಮ್ ಮೇಡಮ್ ಮಾತ್ರ ಬದಲಾಗಲ್ಲ ನೋಡು. ಬರ್ತಿರೋರು ಇನ್ನೊಬ್ರು ಮೇಡಮ್ಮೇ ಅಲ್ವಾ ಸರ್? ಒಬ್ರು ಬದಲಾಗೋವರೆಗೂ ಇನ್ನೊಬ್ರು ಬದಲಾಗಲ್ಲ. ಈಗ ಮೇಡಮ್ ರಿಯಾಕ್ಷನ್ ಹೇಗಿರುತ್ತೋ ನೋಡೋಣ ಬನ್ನಿ. ಬನ್ನಿ. ವೆಲ್ಕಮ್ ಶ್ಯಾಮ್ಲಾ. ವೆಲ್ಕಮ್ ಮೇಡಮ್. ಏನು ಹೀಗೆ ನೋಡ್ತಾ ಇದ್ದಾರೆ? ಇವ್ರೇನಾದರೂ ಟ್ರಂಪ್ ಅನ್ಕೊಂಡಿದಾರಾ? ಇದನ್ನೇನಾದರೂ ಗುಜರಾತ್ ಅನ್ಕೊಂಡಿದಾರಾ? ಮುಖ ಗಂಟು ಹಾಕೊಂಡು ನೋಡ್ತಾ ಇದ್ದಾರೆ. ಇಳೀರಿ ಮೇಡಮ್. ವೆಲ್ಕಮ್ ಆಂಟಿ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆ ಸಂಬಂಧನ ಕಳ್ಕೋಬೇಡ. ಶ್ಯಾಮ್ಲಾ ಅವರೇ, ಬನ್ನಿ. ಬನ್ನಿ ಆಂಟಿ. ನಾನೀ ಸಾಮ್ರಾಜ್ಯನ ಕೆಳಗೆ ಬೀಳ್ಸೋ ದಿನ ಆದಷ್ಟು ಬೇಗ ಬರುತ್ತೆ ವಾಗ್ದೇವಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಂಬರ್ ಒನ್ ಸಿಟಿಯಲ್ಲಿ ವಾಗ್ದೇವಿ ವಿದ್ಯಾಸಂಸ್ಥೆಗಳು ಪ್ರಜ್ವಲಿಸ್ತಾ ಇದೆ. ನಂಬರ್ ಒನ್ ಸಿಟಿಯಲ್ಲಿ ವಾಗ್ದೇವಿ ವಿದ್ಯಾಸಂಸ್ಥೆಗಳು ಪ್ರಜ್ವಲಿಸ್ತಾ ಇದೆ. ಸಿಟಿಯಲ್ಲಿ ವಾಗ್ದೇವಿ ವಿದ್ಯಾಸಂಸ್ಥೆಗಳು ಪ್ರಜ್ವಲಿಸ್ತಾ ಇದೆ. ನಿನ್ ಮಗನ? ಹಾ ಹೌದು ಆಂಟಿ. ಅಜ್ಜಿಗೆ ನಮಸ್ತೆ ಹೇಳು. ನಮಸ್ತೆ ಅಜ್ಜಿ. ಅಜ್ಜಿನಾ? ಏನ್ ಓದ್ತಾ ಇದೆಯಾ ಮಗು? ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ಅಜ್ಜಿ. ನಮ್ ಕ್ಲಾಸಲ್ಲಿ ನಾನೇ ನಂಬರ್ 1. ನಿಜವಾದ ನಂಬರ್ 1 ಇನ್ನೂ ಬಂದಿಲ್ವಲ್ಲ? ಮ್ಯಾಮ್ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಇದ್ದಾರೆ, ಬಂದ್ಬಿಡ್ತಾರೆ. ಮೀಡಿಯೇಟರ್ ಆಗಿ ನನ್ನನ್ನು ಕರ್ಕೊಂಡು ಹೋಗದೆ ಈ ದೊಡ್ಡ ಮನುಷ್ಯನೇ ಹೋಗ್ತಾ ಇದಾರಲ್ಲ. ಗೋಡೆ ಹತ್ರ ಮಾತಾಡ್ತಾರಾ?
ಇವರಿಬ್ರಿಗಾಗಲ್ಲ ಅಂದ್ರಲ್ಲ, ಅದೆಲ್ಲ ನನಗೆ ಯಾಕೆ? ಏನಾದ್ರೆ ನನಗೇನು? ನಾನು ಸಂಬಂಧ ಮಾತಾಡೋಕ್ಕೆ ಒಂದು ಮೆಟ್ಲು ಇಳಿದಿದ್ದೀನಿ. ಆದರೆ ವಾಗ್ದೇವಿ ಇಲ್ಲಿವರೆಗೂ ಏರಿರೋ ಮೆಟ್ಲುಗಳೆಲ್ಲ ಇಳಿ ಹಾಕಿ ನಾನು ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಗೌರವ ಪುರಸ್ಕಾರ ಸ್ವೀಕರಿಸ್ತಿರೋ ನನಗಿಂತ ಉನ್ನತ ಸ್ಥಾನದಲ್ಲಿರೋರ್ ಕೈಯಲ್ಲೋ, ಕನಿಷ್ಠ ಪಕ್ಷ ನನಗೆ ಸರಿ ಸಮಾನವಾದ ಸ್ಥಾನದಲ್ಲಿರೋರ್ ಕೈಯಲ್ಲೋ ಈ ಸನ್ಮಾನ ಏರ್ಪಡಿಸಿದ್ರೆ ಸಮುಚಿತವಾದ ಸ್ಥಾನ ಸಿಗ್ತಾ ಇತ್ತೋ ಇಲ್ಲ. ವಾಗ್ದೇವಿ ನನ್ನ ಸ್ನೇಹಿತೆ ಮಾತ್ರ ಅಲ್ಲ, ನನ್ನ ಕ್ಲಾಸ್ಮೇಟ್. ಓದಿನಲ್ಲಿ, ತಿಳುವಳಿಕೆಯಲ್ಲಿ ನಮ್ಮೆಲ್ಲರಿಗಿಂತ ಎತ್ತರದಲ್ಲಿ ಇದ್ದವಳು. ಯಾವ್ದಾದ್ರೂ ಉನ್ನತ ಸ್ಥಾನದಲ್ಲಿರ್ತಾಳೆ ಅಂತ ಅನ್ಕೊಂಡ್ರೆ ಊರಲ್ಲಿ ಹೊಲ ನೋಡ್ಕೊಂಡು ಒಬ್ಬ ಗೃಹಿಣಿಯಾಗಿ ನೋಡ್ಬೇಕಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಂದು ಕಡೆ ತುಪಾಕಿ, ಇನ್ನೊಂದು ಕಡೆ ಪಿಸ್ತೂಲು. ಇಬ್ರು ಎದುರು ಬದುರು ನಿಂತ್ಕೊಂಡು ನೋಡ್ತಾ ಇದಾರಲ್ಲ. ಇದು ಇಂಡಿಯಾ ಪಾಕಿಸ್ತಾನ ಆತ್ಮೀಯ ಆಲಿಂಗನದ ಹಾಗಿದೆ. ಹೇಗಿದೆಯಾ ಶ್ಯಾಮ್ಲಾ? ನಾನು ಶ್ಯಾಮ್ಲಾಗೇ ಇದ್ದೀನಿ. ನೀನ್ ಹೇಗಿದ್ಯಾ? ಇನ್ನೂ ನಂಬರ್ 1 ಆಗೇ ಇದ್ದೀನಿ. ತಮಾಷೆ ಹೇಳಿದೆ ಅಷ್ಟೆ. ಇಷ್ಟು ವರ್ಷ ಬೇರೆ, ಈಗ ಬೇರೆ. ನಾವು ಒಳ್ಳೆ ಫ್ರೆಂಡ್ಸ್ ಆಗೇ ಇರೋಣ. ಇವತ್ತಂತೂ ನನಗೆ ತುಂಬಾ ಸಂತೋಷ ಆಗ್ತಿದೆ. ಇವತ್ತು ಎಲ್ರಿಗೂ ನಾನು ಆ ವಾಗ್ದೇವಿಯಾಗಿ ಕಾಣಿಸ್ತಿದ್ದೀನಲ್ಲ, ಅದಕ್ಕೆ. ಕೂತ್ಕೋ ಶ್ಯಾಮ್ಲಾ, ಪ್ಲೀಸ್ ಕೂತ್ಕೊಳ್ಳಿ. ಕೂತ್ಕೋಪ್ಪ. ಮೇಡಮ್, ಇನ್ನು 1 hour ಅಲ್ಲಿ ಪಾರ್ಟಿ ಆಫೀಸಲ್ಲಿ ನಿಮ್ಗೆ ಮೀಟಿಂಗ್ ಇದೆ. ಆಕ್ಚುಲಿ ನಂದು ಬಿಸಿ ಸ್ಕೆಡ್ಯೂಲ್. ಒಂದು ಅರ್ಧ ಗಂಟೆ ಪೋಸ್ಟ್ಪೋನ್ ಮಾಡ್ತೀನಿ ಬಿಡಿ. ಮೀಟಿಂಗ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳು. ಏನು ಬಿಲ್ಡಪ್, ನೀವು ಬದಲಾಗಲ್ಲ ಬಿಡಿ. ಇಲ್ಲ ಮೇಡಮ್, ಮೀಟಿಂಗ್ ಆದ್ಮೇಲೆ ಪ್ರೆಸ್ ಮೀಟ್ ಕೂಡ ಇದೆ. ಲೇಟ್ ಆದ್ರೆ ಚೆನ್ನಾಗಿರಲ್ಲ ಮೇಡಮ್. ಇವರು ಬೇಕು ಅಂತಾನೆ ಬಿಲ್ಡಪ್ ಕೊಡ್ತಿದ್ದಾರೆ. ಮೇಡಮ್ಗೆ ನಿಜವಾಗ್ಲೂ ಮೀಟಿಂಗ್ ಇದೆಯಲ್ಲ, ಅದನ್ನ ನಾನು ನೆನಪು ಮಾಡ್ತೀನಿ. ಟಿಟ್ ಫಾರ್ ಟ್ಯಾಟ್. ಮೇಡಮ್, ನಮಗೂ ಬೋರ್ಡ್ ಮೀಟಿಂಗ್ ಇದೆ ಅಲ್ವಾ? ನಾವು ಕೂಡ 1 hour ಅಲ್ಲೇ ಅಟೆಂಡ್ ಆಗ್ಬೇಕಲ್ವಾ? ಸ್ಟಾಪ್ ಇಟ್ ಏಕದಂತ. ಮೀಟಿಂಗ್ ಕ್ಯಾನ್ಸಲ್ ಮಾಡು ಅಂತ ಹೇಳ್ತಿದ್ದೀನಿ. ನಾನು ಹೋಗ್ಬೇಕಾಗಿರೋ ಮೀಟಿಂಗ್ ತಾನೆ. ನಾನು ಯಾವಾಗ ಹೋಗ್ತೀನೋ ಆವಾಗ್ಲೇ ಮೀಟಿಂಗ್. ಲೇಟ್ ಆದ್ರೆ ಏನಂತೆ, ವೇಟ್ ಮಾಡ್ತಾರೆ.
ನಮ್ಗೇನು ಪ್ರಾಬ್ಲಮ್ ಇಲ್ಲ. ಶ್ಯಾಮ್ಲಂಗೇನಾದ್ರೂ ಅಲ್ಲಿ ಹೋಗ್ದಿದ್ರೆ ಪ್ರಾಬ್ಲಮ್ ಆಗಬಹುದೋ ಏನೋ. ಸರಿಯಾಗಿ ಹೇಳಿದೆ ವಾಗ್ದೇವಿ. ಮೀಟಿಂಗ್ಸ್ ಯಾವತ್ತೂ ಇರೋದೇ ತಾನೆ. ಹಾ, ಮೊದಲು ನಿಧಾನವಾಗಿ ಹೆಣ್ಣೋಡೋ ಕಾರ್ಯಕ್ರಮನ ಮುಗಿಸೋಣ. ಹರ್ಷ, ಶಿ ಇಸ್ ನವ್ಯ. ಹಾಯ್. ಹಾಯ್. ನವ್ಯ, ಹರ್ಷ. ಶ್ಯಾಮ್ಲಾ ಅವರು ಮೋಹನ್ ಅವರು. ನಮಸ್ತೆ. 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 ಹರ್ಷ, ನವ್ಯ ಹತ್ರ ಏನಾದ್ರೂ ಮಾತಾಡ್ಬೇಕಾ? ನಿಮ್ಮಿಷ್ಟ ಮಮ್ಮಿ. ನನಗೇನು ಅಭ್ಯಂತರ ಇಲ್ಲ. ಏನ್ ನವ್ಯ? ವನಜ, ಹಾ ಇಬ್ಬರನ್ನೂ ಮೇಲ್ಗಡೆ ಕರ್ಕೊಂಡು ಹೋಗು. ಹಾ. ಒಂದ್ ನಿಮಿಷ. ಇಬ್ರು ಮಾತಾಡ್ಕೊಳ್ಳೋ ಮೊದಲು ನಾನ್ ನವ್ಯ ಹತ್ರ ಒಂದ್ಸರಿ ಮಾತಾಡ್ತೀನಿ ವಾಗ್ದೇವಿ. ಅಮ್ಮ ನವ್ಯ, ಬಾರಮ್ಮ. ಏನ್ ಡ್ಯಾಡಿ? ಇದು ನಿನ್ ಮದ್ವೆ. ಮದ್ವೆ ಅಂದ್ರೆ ಈ ಕ್ಲಾಸ್ ಬಿಟ್ಟು ಇನ್ನೊಂದ್ ಕ್ಲಾಸಿಗೆ ಹೋಗೋ ಹಾಗಲ್ಲ. ಈ ಮನೆ ಬಿಟ್ಟು ಆ ಮನೆಗೆ ಹೋಗೋದು, ಜೀವನ ಪೂರ್ತಿ ಅಲ್ಲೇ ಇರೋದು. ಆದ್ರೆ ನೀನಲ್ಲಿ ಸಂತೋಷವಾಗಿರ್ಬೇಕು ಅಂದ್ರೆ ನಾನ್ ಮಾಡಿರೋ ತಪ್ಪನ್ನ ನೀನ್ ಮಾಡಬಾರ್ದು. ನಿನ್ನಮ್ಮ ನಿನ್ನನ್ನ ನಂಬರ್ 1 ಆಗಿ ನೋಡ್ಬೇಕು ಅನ್ಕೋತಾಳೆ. ಆದ್ರೆ ನಾನ್ ನಿನ್ನ ಸಂತೋಷವಾಗಿ ನೋಡ್ಬೇಕು ಅನ್ಕೋತೀನಿ. ಆದ್ರಿಂದ ನೀವಿಬ್ರು ಮಾತಾಡೋಕ್ ಹೋಗೋ ಮುಂಚೆ ನಂಬರ್ 1 ಅನ್ನೋದನ್ನ ಮರ್ತ್ಬಿಡು. ಇವತ್ ನೀನೇನೋ, ನೀನ್ ಓದೇನೋ, ನಿನಗೇನೇನ್ ಇಷ್ಟನೋ ಎಲ್ಲ ಇದ್ದಿದ್ದಾಗೆ ಹೇಳ್ಬೇಕು. ಜೊತೆ ಆಗೋರ್ ಹತ್ರ ಏನು ಮುಚ್ಚಿಡ್ಬಾರ್ದು. ರಹಸ್ಯಗಳು ಇರುವಷ್ಟು ದಿನ ಮನ್ಸ್ಗಳು ಒಂದಾಗಲ್ಲ. ಅವನನ್ನು ಕೂಡ ಎಲ್ಲ ಡೀಟೇಲ್ ಆಗಿ ಕೇಳಿ ತಿಳ್ಕೊ. ಇಂಥ ಡ್ರಾಮಾಗೇನು ಕಮ್ಮಿ ಇಲ್ಲ. ಬಾರಮ್ಮ. ಹಾ ಹರ್ಷ, ಮಾತಾಡಿ. ಅಮ್ಮ ವನಜಾ, ಕರ್ಕೊಂಡು ಹೋಗು. ಸರಿ, ಬನ್ನಿ. ಹೋಗ್ ಬನ್ನಿ. Yeah, come. ಹೇಳಿ. ಏನ್ ಹೇಳ್ಬೇಕು? ನಿಮ್ ಬಗ್ಗೆ ಹೇಳಿ. ಒಂದ್ ಕ್ಲೆವರ್ ಸ್ಟೂಡೆಂಟ್ ಅಲ್ಲ. ನನಗೆ ಓದು ಅಂದ್ರೇ ಇಷ್ಟ ಇಲ್ಲ. ಅದಕ್ಕೆ ಡಿಗ್ರಿಗೆ ನಿಲ್ಲಿಸ್ಬಿಟ್ಟೆ. ನೋ ಪ್ರಾಬ್ಲಮ್ ಬಿಡಿ. ಇಷ್ಟು ದುಡ್ಡಿದ್ರು ನಾವು ಬೇಕಾ ಬಿಟ್ಟು ಏನು ಬೆಳಿಲಿಲ್ಲ. ನಮ್ಮಮ್ಮ ನಮ್ಮನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಅದಕ್ಕೆ ನನಗೆ ಮೊಂಡತನ, ಅಹಂಕಾರ ಏನೂ ಇಲ್ಲ. ವೆರಿ ನೈಸ್. ನಿಮ್ ಬಗ್ಗೆ ಹೇಳಿ.
ನನಗೇನ್ ಬೇಕು ಅಂದ್ರೂ ಮಮ್ಮಿನೇ ನೋಡ್ಕೋತಾರೆ. ನಾನು ಯೂಸ್ ಮಾಡೋ ಟೂತ್ ಪೇಸ್ಟಿಂದ ಹಾಕೊಳ್ಳೋ ಬಟ್ಟೆ ತನಕ. ಇವಾಗ ಈ ಸಂಬಂಧ ಕೂಡ ನನ್ನ ಮಮ್ಮಿನೇ ನೋಡಿದ್ದು. ಅವ್ರು ಏನ್ ಮಾಡಿದ್ರು ನನಗೆ ದ ಬೆಸ್ಟೇ ಕೊಡ್ತಾರೆ. ಸೊ ಮೈ ಮಾಮ್ ಇಸ್ ಆಲ್ವೇಸ್ ರೈಟ್. ಶ್ಯಾಮ್ಲಾ, ನಾನು ನನ್ನ ಸೊಸೆ ತುಂಬಾ ಓದಿರ್ಬೇಕು ಅಂತ ಹುಡುಕಿ ಹುಡುಕಿ ವನಜನ ನನ್ನ ಸೊಸೆ ಮಾಡ್ಕೊಂಡೆ. ನೀನು ಹಾಗೆ ಆಸೆ ಪಡಬಹುದೋ ಏನೋ. ಬಟ್ ನವ್ಯ ಯಾಕೋ ಡಿಗ್ರಿ ಆದ್ಮೇಲೆ ಓದೋದಕ್ಕೆ ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ಅದಕ್ಕೆ ನಿನ್ನ ಹತ್ರ ಇದನ್ನು ಮುಂಚೆನೆ ಹೇಳ್ತಾ ಇದ್ದೀನಿ, ಎಲ್ಲದರಲ್ಲೂ ಅವಳು ನಂಬರ್ 1 ಅಲ್ಲ. ನವ್ಯ ಇಲ್ಬಾ. ನಂಬರ್ 1 ಆಗಿರೋರು ನನ್ ಸೊಸೆಯಾಗಿ ಬರ್ಬೇಕು ಅಂತೇನಿಲ್ಲ. ನನ್ ಸೊಸೆ ಆದ್ಮೇಲೆ ನಂಬರ್ 1 ಆದ ಹಾಗೆ. ಹಾ ಹರ್ಷ, ನಿನಗೆ ನಮ್ಮ ಹುಡುಗಿ ಇಷ್ಟ ಆದ್ಲಾ? ಏನಮ್ಮ, ನಿಮಗ್ ನಮ್ಮ ಹುಡುಗ ಇಷ್ಟ ಆದ್ನಾ? ಶುಭಂ, ಇನ್ನು ಮಿಕ್ಕ ವಿಷಯಗಳನ್ನ ಮಾತಾಡ್ಕೊಂಡಣ್ಣ. ಜಾತಕ ಕೂಡ ಹೊಂದ್ಬೇಕಲ್ವಾ ವಾಗ್ದೇವಿ? ಜಾತಕದಲ್ಲಿ ಏನಿದೆ ಅಣ್ಣ, ನಿಶ್ಚಿತಾರ್ಥ ಮಾಡುವಾಗ ನೋಡ್ಕೊಳ್ಳೋಣ. ಸರಿ. ಇನ್ನು ವಾಗ್ದೇವಿ ನನ್ನ ಕಾಲ್ ಹತ್ರ ಬರೋ ದಿನ ಹತ್ರದಲ್ಲೇ ಇದೆ. ನಿಮ್ಮ ಗುರುಕುಲ ಕಟ್ಟೋದಕ್ಕೆ ಬೇಕಾಗೋ ಖರ್ಚನ್ನೆಲ್ಲ ನಾನೇ ನೋಡ್ಕೋತೀನಿ. ಆ ದುಡ್ಡನ್ನೆಲ್ಲ ನಮ್ಮ ಸರಸ್ವತಿ ಕೈಯಿಂದನೇ ನಿಮಗ್ ಕೊಡಿಸ್ತೀನಿ. ರಾಮಣ್ಣ, ಯಜಮಾನ್ರೆ, ಆ ಏರ್ಪಾಡೆಲ್ಲ ನೋಡ್ಕೋ. ಸರಿ ಯಜಮಾನ್ರೆ. ಇಷ್ಟು ದುಡ್ಡು ನಿಮಗೆ ಸಾಕಾಗುತ್ತೋ ಇಲ್ವೋ ಅಂತ ಅನ್ಕೋತೀನಿ ಮೇಷ್ಟ್ರೆ. ಅಕ್ಷರ ಕಲಿಸೋ ಗುರುಕುಲಕ್ಕೆ ಸಹಾಯ ಅಂತ ಎಷ್ಟು ಕೊಡಬೇಕೋ ತಿಳಿದೆ ಇಷ್ಟು ಕೊಡ್ತಾ ಇದ್ದೀನಿ. ನಿಮ್ಮ ಸಹಾಯದಿಂದ ಗುರುಕುಲ ಇಲ್ಲೇ ಇರೋ ಹಾಗೆ ಅನಿಸ್ತಾ ಇದೆ. ನಾನು ಬರ್ತೀನಿ. ಒಳ್ಳೇದು ಮೇಷ್ಟ್ರೆ. ಮೇಷ್ಟ್ರೆ, ಏನಮ್ಮ? ನೀವು ನಂಗೊಂದ್ ಸಹಾಯ ಮಾಡ್ಬೇಕು. ಏನ್ ಹೇಳಮ್ಮ? ನಿಮ್ ಗುರುಕುಲದ ಪ್ರಾರಂಭೋತ್ಸವಕ್ಕೆ ಎಂತ ಪರಿಸ್ಥಿತಿಲಾದ್ರೂ ವಾಗ್ದೇವಮ್ಮ ಬರೋ ಹಾಗೆ ನೀವೇ ಮಾಡ್ಬೇಕು. ವಾಗ್ದೇವಿನ? ಅವಳೀಗ ನನ್ನ ವಿದ್ಯಾರ್ಥಿ ಅಲ್ಲ ಅಮ್ಮ. ಎಷ್ಟೋ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಮಾಡಿಸೋ ವಿದ್ಯಾ ಸರಸ್ವತಿಯಾಗಿ ಬದಲಾಗಿದ್ದಾಳೆ. ಅದಿರ್ಲಿ, ಯಾಕೆ ವಾಗ್ದೇವಿನೇ ಬರಬೇಕು ಅಂತ ಹೇಳ್ತಿದ್ಯಾ? ಅರ್ಥ ಆಯ್ತಮ್ಮ. ಎಷ್ಟೋ ಮಕ್ಕಳು ಓದಿಗೋಸ್ಕರ ಸಹಾಯ ಮಾಡ್ದ ಆ ದೊಡ್ಡ ಮನುಷ್ಯನಿಗೆ ಎಷ್ಟನಾದ್ರೂ ಮಾಡದೇ ಇರ್ತೀನ? ನಾನು ಫೋನ್ ಮಾಡಿ ವಾಗ್ದೇವಿನ ಬರೋದಕ್ಕೆ ಹೇಳ್ತೀನಿ. ಯಾವಾಗ್ಲೂ ಬೇಡ, ಈಗ್ಲೇ ಫೋನ್ ಮಾಡ್ಬಿಡಿ. ನಂಗೂ ಸ್ವಲ್ಪ ಧೈರ್ಯ ಇರುತ್ತಲ್ವಾ? ಒಳ್ಳೆ ಕೆಲ್ಸನ ಸಮಯ ತಗೊಳ್ದೆ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳ್ತೀನಿ. ಸರಿನಮ್ಮ. ರಾಹುಲ್ ಅವರೇ, ನಿಮ್ಗೋಸ್ಕರ ಬಿಸಿ ಟೀ ಮಾಡಿಟ್ಟಿದ್ದೆ, ಬೇಗ ಬಂದ್ ಕುಡೀರಿ. ನೀನು ಸೂಪರ್ ಸರ್ಸು. ತುಂಬಾನೇ ತಲೆನೋವ್ತಾ ಇತ್ತು. ಟೈಮಿಗೆ ಸರಿಯಾಗಿ ಟೀ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಸರ್ಸು. ನೀವೆಲ್ಲ ಲಂಚ್ ಮಾಡಿದ್ರ? ಇನ್ನೂ ಮಾಡಿಲ್ಲ ಮೇಡಮ್. ಹೋಗಿ ಮುಗಿಸಿ, ಹೋಗಿ. ಹೋಗಿ. ಓಕೆ ಮೇಡಮ್.
ವಾಗ್ದೇವಿ, ಮೇಷ್ಟ್ರೆ, ಅದೇ ಗುರ್ದು ಹಿಡ್ದಿಯಮ್ಮ. ವಾಗ್ದೇವಿ ಅಂತ ನನ್ನನ್ನು ವಾತ್ಸಲ್ಯದಿಂದ ಕರೆಯೋರು ಈ ಪ್ರಪಂಚದಲ್ಲಿ ನೀವೊಬ್ರೇ ಮೇಷ್ಟ್ರೆ. ಹಾಗೆ ಕರಿಬೇಕಾದವರು ನನ್ನಿಂದ ಇನ್ನೂ ದೂರನೇ ಇದ್ದಾರೆ ಮೇಷ್ಟ್ರೆ. ಏನೋ ಇಲ್ಲಿವರೆಗೂ ಎಲ್ಲವೂ ನನ್ನ ವಿರುದ್ಧವಾಗೇ ನಡೀತಾ ಇತ್ತು. ಇವತ್ತೆಲ್ಲ ನನ್ನಿಷ್ಟದ ಹಾಗೆ ನಡೀತಾ ಇದೆ. ನನ್ನ ಮನಸ್ಸಿಗೆ ಇವತ್ತು ಒಳ್ಳೆ ಗಳಿಗೆ ಕೂಡು ಬಂದಿದೆಯೇನೋ ಅಂತ ಅನಿಸ್ತಿದೆ. ನೀವು ಹೇಳಿ ಮೇಷ್ಟ್ರೆ, ಈ ಎಲ್ಲ ಮಾತುಗಳನ್ನು ನಾನೇ ಆಡ್ತಿದ್ದೀನಿ. ನಾನು ನಮ್ಮೂರಲ್ಲಿ ಒಂದು ಗುರುಕುಲನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದರ ಪ್ರಾರಂಭೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ನಿನ್ನೆ ಕರಿಬೇಕು ಅಂತ ಫೋನ್ ಮಾಡ್ದೆ ಕಣಮ್ಮ. ಗುರುಗಳು ಪ್ರಾರಂಭ ಮಾಡಿರೋ ಗುರುಕುಲಕ್ಕೆ ಸ್ಟೂಡೆಂಟು ಚೀಫ್ ಗೆಸ್ಟ್ ಹೇಗೆ ಮೇಷ್ಟ್ರೆ? ನೀವು ಕರಿತಿದ್ದೀರಾ ಅಂದಮೇಲೆ ಖಂಡಿತ ಬರ್ತೀನಿ. ತುಂಬಾ ಸಂತೋಷ ಆಯ್ತಮ್ಮ. ವಾಗ್ದೇವಮ್ಮನವ್ರ ಗಂಡ ಅರುಣ್ ಪ್ರಸಾದ್ ಅವರನ್ನು ಜೊತೆ ಕರ್ಕೊಂಡ್ ಬರಕ್ ಹೇಳಿ. ಆಗ್ಲಿ. ನೀನ್ ಮಾತ್ರ ಅಲ್ಲಮ್ಮ, ನೀವು ದಂಪತಿಗಳಿಬ್ರು ಒಟ್ಟಿಗೆ ಬರಬೇಕು. ಸಾಧ್ಯ ಆದ್ರೆ ನಿನ್ನ ಪೂರ್ತಿ ಕುಟುಂಬನೂ ಕರ್ಕೊಂಡ್ ಬಾ. ಪಕ್ಕದಲ್ಲೇ ಇದ್ದಾರೆ, ನೀವೇ ಒಂದ್ಸಾರಿ ಹೇಳ್ಬಿಡಿ ಮೇಷ್ಟ್ರೆ. ಕೊಡಮ್ಮ. ನನ್ನ ಗುರುಗಳು ಚಿಕ್ಕ ವಯಸ್ಸಿನಲ್ಲಿ ನನಗೆ ಪಾಠ ಹೇಳ್ಕೊಟ್ಟಿರೋ ಮೇಷ್ಟ್ರು ಒಂದ್ಸಾರಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ, ನಮಸ್ಕಾರ ಮೇಷ್ಟ್ರೆ, ಹೇಳಿ. ನಾನು ಪ್ರಾರಂಭ ಮಾಡ್ತಿರೋ ಗುರುಕುಲಕ್ಕೆ ನೀವು ದಂಪತಿಗಳಿಬ್ರು ಒಟ್ಟಿಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಪ್ಪ. ನೀವು ಬಂದ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ. ನಿಮ್ಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ನೀವೆಲ್ಲಿ ಕರೆದು ಸಂತೋಷದಿಂದ ಬರ್ತೀವಿ ಮೇಷ್ಟ್ರೆ. ಆಗ್ಲಪ್ಪ. ಆಹ್ವಾನ ಪತ್ರಿಕೆಯಲ್ಲಿ ನಿಮ್ಮ ಹೆಸರನ್ನೂ ಪ್ರಿಂಟ್ ಮಾಡಿಸಿ ನಿಮಗೆ ಕಳಿಸ್ಕೊಡ್ತೀನಿ. ಒಳ್ಳೇದಾಗ್ಲಪ್ಪ. ಒಳ್ಳೇದ್ ಮೇಷ್ಟ್ರೆ, ಫೋನ್ ಕೊಡ್ತೀನಿ. ನಮಸ್ಕಾರ. ಸರಿ ಮೇಷ್ಟ್ರೆ, ಖಂಡಿತವಾಗಿಯೂ ಬರ್ತೀವಿ. ಸಂತೋಷ ತಾಯಿ. ದೀರ್ಘಾಯುಷ್ಮಾನ್ ಭವ. ಇರ್ತೀನಮ್ಮ. ಸರಿ ಮೇಷ್ಟ್ರೆ. ಮೇಷ್ಟ್ರೆ, ನಿಮ್ಗೆ ಹೇಗೆ ಕೃತಜ್ಞತೆ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ. ನಂದೇನಿದೆಯಮ್ಮ, ನೀನು ಕೇಳಿದಕ್ಕೋಸ್ಕರ ನಾನು ಮಾಡಿದೆ. ಅದು ಅಲ್ಲದೆ ಆ ದೊಡ್ಡ ಮನುಷ್ಯನ ಜೊತೆ ಇದ್ದು ಸಹಾಯ ಮಾಡ್ತಿದ್ಯಾ. ಎಲ್ರಿಗೂ ಸಹಾಯ ಮಾಡುವಂತಹ ಗುಣ ನಿಂದು. ನಿನ್ನ ಆ ದೇವರು ತುಂಬಾ ಚೆನ್ನಾಗಿಟ್ಟಿರ್ತಾನೆ. ಕಲ್ಯಾಣ ಮಸ್ತು. ಹುಡ್ಗ ಓಕೆ ಅಲ್ವಾ? ಇಷ್ಟ ಆದ್ನಾ? ಮುಖದಲ್ಲಿ ಆ ನಾಚಿಕೆ, ಆ ನಗುನೆಲ್ಲ ನೋಡ್ತಿದ್ರೆ ಗೊತ್ತಾಗಲ್ವಾ ಅಕ್ಕ? ಹುಡುಗ ಸಿಕ್ಕಾಪಟ್ಟೆ ಇಷ್ಟ ಆಗಿರ್ತಾನೆ. ಬನ್ನಿ ರೆಡಿ. ನೀವೆಲ್ಲ ಅನ್ಕೊಳ್ಳೋದಲ್ಲ, ಅವಳೇ ಬಾಯ್ಬಿಟ್ಟು ಹೇಳಬೇಕು. ನೋಡಮ್ಮ, ನಿನ್ಗೆ ಮನಸ್ಫೂರ್ತಿಯಾಗಿ ಹುಡುಗ ಇಷ್ಟ ಆದ್ರೆ ಮಾತ್ರ ಮದುವೆ ಆಗತ್ತೆ. ಇದರಲ್ಲಿ ಯಾರು ಬಲವಂತನೂ ಇಲ್ಲ. ಹೇಳಮ್ಮ. ಅಪ್ಪ, ಅದು ಕೇಳ್ತಿದಾರಲ್ಲಮ್ಮ, ಹೇಳು. ನಿನಗೊಪ್ಪಿಗೆ ಆದ್ರೆ ಮಾತ್ರ ಮದುವೆ ನಡೆಯೋದು.
ಹೇಳು ನವ್ಯ. ಮೇಡಮ್, ಅದು ಹೆಣ್ಣು ನೋಡೋದಕ್ಕೂ ಮುಂಚೆ ಅಪ್ಪ ನನ್ಗೊಂದು ಮಾತು ಹೇಳಿದ್ರು. ನಿನ್ನ ಬಲ ಮತ್ತೆ ಬಲಹೀನತೆ ಏನೇ ಇದ್ರೂ ಮದ್ವೆಗೆ ಮುಂಚೆ ಓಪನ್ ಆಗಿ ಹೇಳ್ಬಿಡು ಅಂತ. ಆಗ್ಲೇ ಜೀವನ ಒಟ್ಟಿಗೆ ನಡೆಸೋವಾಗ ಯಾವತ್ತೂ ತಲೆ ತಗ್ಸಿ ನಿಲ್ಲೋ ಪರಿಸ್ಥಿತಿ ಬರಲ್ಲ ಅಂತ. ನನಗೆ ಓದು ಅಂದ್ರೆ ಪ್ರಾಣ ಮಾವಯ್ಯ. ಆ ಓದಿ ಜೀವನ ಅಂತ ಅಂದುಕೊಂಡಿರೋ ನನಗೆ ನಿಮ್ ಮಗ ಓದಿಲ್ಲ ಅನ್ನೋ ವಿಷಯನ ನನ್ನಿಂದ ಮುಚ್ಚಿಟ್ಟು ನನಗೆ ಮೋಸ ಮಾಡಿ ನನಗೆ ಮದ್ವೆ ಮಾಡಿಸಿದ್ರಿ. ನಾನೆಲ್ಲ ಹೇಳಿದ್ದೀನಿ ಮೇಡಮ್. ನಾನು ಸರಿಯಾಗಿ ಓದ್ಕೊಂಡಿಲ್ಲ, ವಿದ್ಯೆ ಅಷ್ಟು ತಲೆ ಗಂಟಿಲ್ಲ ಅಂತ ನನ್ನ ಬಗ್ಗೆ ನಿಜ ಎಲ್ಲ ಹೇಳಿದ್ದೀನಿ. ಅವ್ರು ಎಲ್ಲದಕ್ಕೂ ಓಕೆ ಅಂತ ಹೇಳಿದ್ರು. ನನ್ನ ನಾನಾಗಿ ಇಷ್ಟಪಟ್ಟಿದ್ದಾರೆ. ಆಂಟಿ ಕೂಡ ನನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಅದಕ್ಕಿಂತ ಇನ್ನೇನ್ ಬೇಕು? ನನಗಂತೂ ಈ ಸಂಬಂಧ ಬೇಡ ಅನ್ನೋದಕ್ಕೆ ಯಾವ ಕಾರಣನೂ ಕಾಣಿಸ್ತಾ ಇಲ್ಲ. ಅಯ್ಯೋ, ಆಗ್ಲೇ ಆಂಟಿ ಆಗೋದ್ಯಾ? ನೋಡು, ಹುಡುಗ ಇಷ್ಟ ಅಂತ ಎಷ್ಟು ಕ್ಲೆವರ್ ಆಗಿ ಹೇಳ್ತಿದ್ದಾಳೆ. ಸರಿ, ಹಾಗಾದ್ರೆ ಸಂಬಂಧ ಓಕೆ ಅಂತ ಅವ್ರಿಗೆ ನಾನು ವಿಷಯ ತಿಳಿಸ್ಬಿಡ್ತೀನಿ. ಹಾಗಾದ್ರೆ ಶುಭಂ, ಇನ್ನೇನಿದೆ, ಮದ್ವೆ ಕೆಲಸ ಸ್ಟಾರ್ಟ್ ಆದ ಹಾಗೇನೆ. ಎಲ್ಲ ನೋಡ್ಕೋಬೇಕಾಗಿದ್ದು ನೀನೇ ಅಲ್ವಾ? ಹಾ ಸರಿ, ಬಾ ಮೊದಲು ಊಟಕ್ಕೆ ಕೂತ್ಕೋ. ಸರ್, ಕೂತ್ಕೋ ಏಕದಂತ, ಕೂತ್ಕೊಂತ ಹೇಳ್ತಾ ಇದ್ದಾರಲ್ವಾ. ಆಹಾ, ಇದು ಕನಸ ನಿಜಾನ? ಮೇಡಮ್ಮು ಮತ್ತೆ ಸರ್ ಇಬ್ರು ಒಂದೇ ತರ ಮಾತಾಡೋದು ನಾನ್ ಡ್ಯೂಟಿಗೆ ಸೇರಿದ ಮೇಲೆ ಇದೇ ಫಸ್ಟ್ ಟೈಮ್. ಏನ್ ಯೋಚನೆ ಮಾಡ್ತಿದೀಯಾ? ಕೂತ್ಕೋ. ತಗೋ ವಾಗ್ದೇವಿ, ಹಾಗಲ್ಕಾಯಿ ಫ್ರೈ. ಅದನ್ನ ಅವ್ರು ತಿನ್ನಲ್ಲ. ದಾಲ್ ಎಲ್ಲಿದೆ? ಅದಲ್ಲಿದೆ. ಹಾ, ಏನಾಯ್ತಕ್ಕ? ಯಾಕೆ ಕಣ್ಣೀರ್ ಹಾಕ್ತಿದೀಯಾ? ಏನೂ ಇಲ್ಲ, ನೀನ್ ಬಡ್ಸು. ನೀವಿಬ್ರು ಹೀಗ್ ಜೊತೆಯಾಗಿರೋದನ್ನ ನೋಡ್ದೆ ಎಲ್ ಕಣ್ಮುಚ್ತೀನೋ ಅಂತ ಭಯ ಆಗಿತ್ತಮ್ಮ. ಇವತ್ತ
ನಡ್ಸು ಅಂದ್ರಲ್ಲ ಅತ್ತಿಗೆಮ್ಮ. ನನ್ ಮಗಳಿಗಾಗಿ ಅಷ್ಟು ಮಾತ್ರ ಮಾಡದೇ ಇದ್ರೆ ಹೇಗೆ ಹೇಳಿ? ಗಂಡ ಹೆಂಡತಿಯಾಗಿ ನಾವೆಷ್ಟೇ ಗಲಾಟೆ ಮಾಡಿದ್ರು, ಎಷ್ಟೇ ಅಸಮಾಧಾನ ಇದ್ರೂ ಬಂದಿರೋರ್ ಮುಂದೆ ನಾವು ಹಾಗೆ ಇದ್ರೆ ನಾಳೆ ಅತ್ತೆ ಮನೆಯಲ್ಲಿ ನನ್ನ ಮಗಳು ತಲೆ ತಗ್ಸೋ ಹಾಗಾಗ್ಬಾರ್ದಲ್ವಾ? ಅದಕ್ಕೆ ನನ್ನ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಹೇಳ್ದಾಗೆ ನಡೆಸಿದ್ದೀನಿ. ಅದು ಹಾಗಲ್ಲ ಬಾವ. ನಮ್ಮ ಮಧ್ಯೆ ಗಂಡ ಹೆಂಡತಿ ಅನುಬಂಧ ಅನ್ನೋದು ಮುಗ್ದೋಗಿರೋ ಅಧ್ಯಾಯ ಅತಿಗೆಮ್ಮ. ಆ ಬಂಧನೋ ಅನುಬಂಧನೋ ಈ ಜನ್ಮಕ್ಕೆ ಮತ್ತೆ ಸಾಧ್ಯನೇ ಇಲ್ಲ. ಏನ್ ಮಾಡಿದ್ರು ಹೇಗಿದ್ರು ಮಕ್ಕಳಿಗಾಗಿ, ಸಮಾಜಕ್ಕಾಗಿ ಮತ್ತೆ ಬೇರೆಯವರಿಗೋಸ್ಕರ ಮಾತ್ರ. ತುಂಬಾ ಸಂತೋಷ ರೀ, ನನ್ನ ಮಾತಿಗೆ ಗೌರವ ಕೊಟ್ಟು. ಅದೇ ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಇಷ್ಟಾದ್ರೂ ನಡೆಸಿದ್ರಲ್ಲ, ತುಂಬಾನೇ ಸಂತೋಷ. ತುಂಬಾ ಸಹಾಯ ಆಯ್ತು ರೀ. ಒಬ್ರು ಆಕಾಶ, ಇನ್ನೊಬ್ರು ಭೂಮಿ. ಹೇಗೊಂದಾಗ್ತಾರೆ? ಸಾಧ್ಯನೇ ಇಲ್ಲ. ಆಗಾಗ ಒಂದಾಗಿರೋ ಹಾಗೆ ನಮಗೆ ಭ್ರಮೆ ಅಷ್ಟೇ, ಭ್ರಮೆ.